ಇದು ದರ್ಶನ್ ಹಾಗೂ ದೊಡ್ಡ ಮನೆಗೆ ಸಂಬಂಧಿಸಿದಂತಹ ಇಂಟ್ರೆಸ್ಟಿಂಗ್ ಸುದ್ದಿ. ದಚ್ಚು ಅಭಿಮಾನಿಗಳು, ದೊಡ್ಡ ಮನೆಯ ಅಭಿಮಾನಿಗಳು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ಒಬ್ಬರು ಮತ್ತೊಬ್ಬರ ಹೇಗೆ ಗೌರವಿಸ್ತಾರೆ ಅನ್ನೋದು ನೀವೇ ನೋಡಿ. ಎಸ್, ಇದು ದರ್ಶನ್ ಹಾಗೂ ದೊಡ್ಡ ಮನೆಗೆ ಸಂಬಂಧಿಸಿದಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ. ದಚ್ಚು ಅಭಿಮಾನಿಗಳು, ದೊಡ್ಡ ಮನೆಯ ಅಭಿಮಾನಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಒಬ್ಬರು ಮತ್ತೊಬ್ಬರನ್ನ ಹೇಗೆ ಗೌರವಿಸ್ತಾರೆ ಅನ್ನೋದನ್ನ ನೀವೇ ನೋಡಿ. ಸುಮ್ಮನೆ ಆ ಒಂದು ಫ್ಯಾನ್ಸ್ ಈ ಫ್ಯಾನ್ಸ್ ಅಂತ ಕಿತ್ತಾಡಬೇಡಿ ಅಭಿಮಾನಿಗಳೇ. ಅಪ್ಪು ಬಗ್ಗೆ, ರಾಘಣ್ಣನ ಬಗ್ಗೆ, ಶಿವಣ್ಣನ ಬಗ್ಗೆ, ದೊಡ್ಡ ಮನೆ ಕುಟುಂಬದ ಬಗ್ಗೆ ದಚ್ಚುಗೆ ಇದ್ದಂಥ ಅಭಿಮಾನ ಎಂತದ್ದು ಅಂತ ತೋರಿಸ್ತೀವಿ. ಸ್ಯಾಂಡಲ್ವುಡ್ ನಲ್ಲಿ ಎಲ್ಲಾ ನಟರು ಒಂದೇ, ಎಲ್ಲರೂ ಒಂದೇ ಕುಟುಂಬದವರೇ. ಅರಸು ಸಿನಿಮಾ ನಮಗೆಲ್ಲ ಗೊತ್ತೇ ಇದೆ. ಪುನೀತ್ ರಾಜ್ಕುಮಾರ್ ಅಭಿನಯದ ಅರಸು ಸಿನಿಮಾ ಸೂಪರ್ ಹಿಟ್ ಸಿನಿಮಾ. ಅರಸು ಸಿನಿಮಾದಲ್ಲಿ ದರ್ಶನ್ ಆದಿತ್ಯ ಗೆಸ್ಟ್ ಅಪಿಯರೆನ್ಸ್ ಆಗಿ ಕಾಣಿಸಿಕೊಂಡಿದ್ರು. ದುಬೈನಲ್ಲಿ ದಚ್ಚುಗೆ ಸ್ವಂತ ರಾಘಣ್ಣನೇ ಕಾಲ್ ಮಾಡಿದ್ರು. ಅರಸು ಸಿನಿಮಾದಲ್ಲಿ ನೀನು ಮತ್ತೆ ಆದಿತ್ಯ ಇಬ್ರು ಒಂದು ಪಾತ್ರ ಮಾಡಬೇಕು ಅಂತ ಕೇಳಿದ್ರು. ಅದಕ್ಕೆ ದರ್ಶನ್ ಹಿಂದೆ ಮುಂದೆ ನೋಡದೆ ಒಪ್ಪಿಗೆಯನ್ನ ಕೊಟ್ಟಿದ್ರು. ಆದಿತ್ಯ ಅವರ ಒಪ್ಪಿಗೆಯನ್ನ ಪಡೆಯದೆ ರಾಘಣ್ಣ ಅವರಿಗೆ ಮಾತು ಕೊಟ್ಟಿದ್ದಂತಹ ದಚ್ಚು ಹಿಂಗಂತ ಯಕ್ಕ ಸಿನಿಮಾದ ಸಕ್ಸಸ್ ಮೀಟ್ ನಲ್ಲಿ ಆದಿತ್ಯ ನೆನಪು ಮಾಡಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ನಟ ದರ್ಶನ್ ಹಾಗೂ ದೊಡ್ಡ ಮನೆ ಸಂಬಂಧದ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತಾ ಇದ್ದೀವಿ. ನಟ ದರ್ಶನ್ಗೆ ಈಗ ಸ್ವಲ್ಪ ಟೆನ್ಷನ್ ಕೂಡ ಇದೆ. ಯಾವ ವಿಚಾರಕ್ಕಪ್ಪ ಸಂಬಂಧಪಟ್ಟಂತೆ ಅಂದ್ರೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A2 ಆರೋಪಿಯಾಗಿದ್ದಂತಹ ನಟ ದರ್ಶನ್ಗೆ ಬೇಲ ಜೈಲ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಇದರ ಮಧ್ಯೆ ದರ್ಶನ್ ಹಾಗೂ ದೊಡ್ಡ ಮನೆ ಕುಟುಂಬದ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ. ದರ್ಶನ್ ಅಭಿಮಾನಿಗಳು, ದೊಡ್ಡ ಮನೆ ಅಭಿಮಾನಿಗಳು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ಇಬ್ಬರೂ ಕೂಡ ಗೌರವವನ್ನ ಕೊಟ್ಕೊಳ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ. ಸುಮ್ಮನೆ ಯಾವ ಫ್ಯಾನ್ಸು ಈ ಫ್ಯಾನ್ಸು ಅಂತ ಹೇಳಿ ಅಭಿಮಾನಿಗಳು ಕಿತ್ತಾಡ್ತಾ ಇರ್ತಾರೆ. ಆದರೆ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಆ ಒಂದು ಕಾರಣಕ್ಕೆ ಅಭಿಮಾನಿಗಳು ಕಿತ್ತಾಟವನ್ನು ನಡೆಸಬಾರ್ದು. ಅಪ್ಪು ಬಗ್ಗೆ, ರಾಘಣ್ಣನ ಬಗ್ಗೆ, ಶಿವಣ್ಣನ ಬಗ್ಗೆ, ದೊಡ್ಡ ಮನೆ ಕುಟುಂಬದ ಬಗ್ಗೆ ಎಲ್ರಿಗೂ ಕೂಡ ಎಲ್ಲದಕ್ಕೂ ಕೂಡ ದರ್ಶನ್ ತುಂಬ ಗೌರವವನ್ನು ನೀಡ್ತಾರೆ. ದರ್ಶನ್ಗೆ ಇದ್ದಂಥ ಅಭಿಮಾನಿಗಳು ಎಂಥದ್ದು ಅನ್ನೋದು ನಿಮಗೆ ಗೊತ್ತಿದೆ. ಹಾಗೆ ದೊಡ್ಡ ಮನೆ ಕುಟುಂಬದಕ್ಕೆ ಇರುವಂತಹ ಅಭಿಮಾನಿಗಳು ಎಂಥದ್ದು, ಅಭಿಮಾನಿಗಳ ಬಳಗ ಎಂಥದ್ದು ಅನ್ನೋದು ಕೂಡ ಗೊತ್ತಿದೆ. ಸ್ಯಾಂಡಲ್ವುಡ್ನಲ್ಲಿ ಎಲ್ಲ ನಟರು ಒಂದೇ ಕುಟುಂಬದವರು ಅನ್ನುವಂತಹ ವಿಚಾರ ಎಲ್ಲರೂ ಕೂಡ ಅರಿತುಕೊಳ್ಳಬೇಕು. ಅರಸು ಸಿನಿಮಾ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅರಸು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅದ್ಭುತ ನಟನೆಯನ್ನ ಮಾಡ್ತಾರೆ. ಈಗ ನಮ್ಮಂದಿಗಿಲ್ಲ ಪುನೀತ್ ರಾಜ್ಕುಮಾರ್ ಅವರು, ಇದು ದುಃಖದ ಸಂಗತಿ. ಎಸ್, ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಅರಸು ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಆಗಿತ್ತು. ಅರಸು ಸಿನಿಮಾದಲ್ಲಿ ದರ್ಶನ್ ಹಾಗೂ ಆದಿತ್ಯ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು. ದುಬೈನಲ್ಲಿ ದರ್ಶನ್ಗೆ ಸ್ವತಃ ರಾಘಣ್ಣನೇ ಕಾಲ್ ಮಾಡಿದ್ರಂತೆ. ಕಾಲ್ ಮಾಡಿ ಅರಸು ಸಿನಿಮಾದಲ್ಲಿ ನೀನು ಮತ್ತೆ ಆದಿತ್ಯ ಇಬ್ರು ಕಾಣಿಸ್ಕೊಳ್ಬೇಕು, ಒಂದೇ ಪಾತ್ರದಲ್ಲಿ, ಇಬ್ಬರಿಗೂ ಕೂಡ ಚೆನ್ನಾಗಿದೆ ರೋಲು ಅಂತ ಹೇಳಿದ್ರಂತೆ ಆ ಸಮಯದಲ್ಲಿ. ಅದಕ್ಕೆ ದರ್ಶನ್ ಅವರು ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊಂಡಿದ್ರು ಎನ್ನುವಂತಹ ವಿಚಾರ ಗೊತ್ತಾಗ್ತದೆ. ದರ್ಶನ್ ಅವರು ಒಪ್ಪಿಗೆಯನ್ನ ಪಡೆದು ರಾಘಣ್ಣ ಅವರಿಗೆ ಮಾತು ಕೊಟ್ಟಿದ್ದಂತಹ ದಚ್ಚು ಹಿಂಗಂತ ಎಕ್ಕ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಆದಿತ್ಯ ನೆನಪು ಮಾಡಿಕೊಂಡಿರುವಂಥದ್ದು. ಎಸ್ ವೀಕ್ಷಕರೇ, ಆದಿತ್ಯ ಕೂಡ ಆ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದು ದರ್ಶನ್ ಜೊತೆಗೆ ಇವರು ಪಾತ್ರವನ್ನ ಮಾಡ್ತಾ ಇದ್ರು.
ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಯಕ್ಕ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಆದಿತ್ಯ ಅವರು ಒಂದಿಷ್ಟು ವಿಚಾರಗಳನ್ನು ಮಾತನಾಡಿದ್ರು. ಆ ಒಂದು ಕಾರಣಕ್ಕೆ ದರ್ಶನ್ ಅಭಿಮಾನಿಗಳಾಗಿರ್ಲಿ ಅಥವಾ ಬೇರೆ ಅಭಿಮಾನಿಗಳು ಕಿತ್ತಾಟವನ್ನು ನಡೆಸಬಾರದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.